ವಿದ್ಯಾರ್ಥಿಗಳೇ, ಎಲ್ಲರಿಗೂ ಇಂದಿನ ವಿಡಿಯೋ ತರಗತಿಗೆ ಸ್ವಾಗತ. ನಾವು ಈಗ ಮಾಡ್ತಕ್ಕಂಥ ಅಧ್ಯಾಯ ಯಾವುದು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ, ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಂತ. ಈಗ ಇದರ ಹಿಂದಿನ ತರಗತಿಗಳಲ್ಲಿ ಈ ಘಾತಾಂಕಗಳ ನಿಯಮಗಳನ್ನು ಕುರಿತಾಗಿರ್ತಕ್ಕಂಥ ಸಾಕಷ್ಟು ಲೆಕ್ಕಗಳನ್ನು ನೋಡಿದ್ವಿ. ಮೊದಲನೇ ನಿಯಮದಿಂದ ಹಿಡಿದು 6 ನಿಯಮಗಳನ್ನು ನೋಡಿದ್ವಿ. ಹೌದಾ? a to the power of m into a to the power of n is equal to a to the power of m plus n. ಹೌದಾ? a to the power of m divided by a to the power of n is equal to a to the power of m minus n ಅಂತ. m to the power of n is equal to a to the power of m into n ಅಂತ ನೋಡಿದ್ವಿ. ಆಮೇಲೆ a to the power of m upon b to the power of m is equal to ಅದನ್ನು ನೋಡಿದ್ವಿ. ಎಲ್ಲ ಸೂತ್ರಗಳನ್ನು ನೋಡಿದ್ವಿ. ಜೊತೆಗೆ ನಾವು x ನ ಘಾತ 0 is equal to 1 ಅಂದರೆ n to the power of 0 is equal to always 1 ಅಂತಲೂ ಕೂಡ ನಾವು ನಿಮಗೆಲ್ಲರಿಗೂ ಹೇಳಿದ್ವಿ. ಈಗ ಮುಂದೆ ಇಲ್ಲಿ ಏನು ಮಾಡಿದ್ವಿ, ಘಾತಾಂಕ ಸಂಖ್ಯೆಗಳನ್ನು ಘಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವುದು. ಎಲ್ಲರೂ ಘಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವುದು. ನೋಡಿ ವಿದ್ಯಾರ್ಥಿಗಳೇ, ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಪುಟ ಸಂಖ್ಯೆ 19 ತೆಗೆದರೆ ನಿಮಗೆ ಇಲ್ಲಿ ಸಾಕಷ್ಟು ಅಂಶಗಳಿರುವುದು ಗೊತ್ತಾಗುತ್ತೆ. ಪುಟ ಸಂಖ್ಯೆ 19 ತೆಗೆದರೆ ಇಲ್ಲಿ ಸಾಕಷ್ಟು ಅಂಶಗಳಿರೋದು ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ನಾನು ನಿಮ್ಮ ಎದುರಿಗೆ ಓದ್ತೀನಿ, ನೀವು ಕರೆಕ್ಟಾಗಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಭೂಮಿಯಿಂದ ಸೂರ್ಯನಿಗೆ ದೂರವು, ಭೂಮಿಯಿಂದ ಸೂರ್ಯನಿಗೆ ಇರ್ತಕ್ಕಂಥ ದೂರ, ಭೂಮಿಯಿಂದ ಸೂರ್ಯನಿಗಿರುವ ದೂರ, ಭೂಮಿಯಿಂದ ಸೂರ್ಯನಿಗಿರುವ ದೂರ, ಭೂಮಿಯಿಂದ ಸೂರ್ಯನಿಗಿರುವ ದೂರವು ಇಷ್ಟು 149,600,2 ಇದು ಎಷ್ಟು ಸಮ? 50 ಮಿಲಿಯನ್ಗೆ ಸಮ. ಭೂಮಿಯಿಂದ ಸೂರ್ಯನಿಗೆ ಇರ್ತಕ್ಕಂಥ ದೂರ 50 ಮಿಲಿಯನ್ ಕಿಲೋಮೀಟರ್ಗೆ ಸಮ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಬೆಳಕಿನ ವೇಗ ಸೆಕೆಂಡ್ಗೆ, ಎಷ್ಟಿದೆ? 3.8 into 10 to the power of 8 ಮೀಟರ್ ಪರ್ ಸೆಕೆಂಡ್. ಅಂದರೆ ಬೆಳಕಿನ ವೇಗ ಸೆಕೆಂಡ್ಗೆ 3.8 into 10 to the power of 8 ಕಿಲೋಮೀಟರ್. ವೇಗ ವಿದ್ಯಾರ್ಥಿಗಳೇ, ಎಲ್ಲರೂ ನೀವು ಪುಟ ಸಂಖ್ಯೆ 19 ತೆಗೆದಿದ್ರಿ ಅಂತ ಅನ್ಕೊಂಡಿದ್ದೀರಿ. ನೋಡ್ರಿ, 7ನೇ ತರಗತಿ ಗಣಿತ ಪಠ್ಯಪುಸ್ತಕದ ದಪ್ಪವು 20 ಮಿಲಿಮೀಟರ್. ಕೆಂಪು ರಕ್ತಕಣದ ಸರಾಸರಿ ವ್ಯಾಸವು 0.00007 ಮಿಲಿಮೀಟರ್. ಮನುಷ್ಯನ ಕೂದಲಿನ ದಪ್ಪವು 0.005 ಸೆಂಟಿಮೀಟರ್ ನಿಂದ 0.01 ಸೆಂಟಿಮೀಟರ್ನ ವ್ಯಾಪ್ತಿಯಲ್ಲಿದೆ. ಭೂಮಿಯಿಂದ ಚಂದ್ರನಿಗೆ ಇರುವ ದೂರವು 386.467 ಮೀಟರ್ ಅಂದಾಜಿದು, ಅಂದರೆ 4 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು. ಆಮೇಲೆ ಒಂದು ಸಸ್ಯ ಜೀವಕೋಶದ ಗಾತ್ರವು 0.0000127 ಮೀಟರ್
ಸೂರ್ಯನ ಸರಾಸರಿ ತ್ರಿಜ್ಯವು 6,95,000 ಕಿಲೋಮೀಟರ್. ಗಗನನೌಕೆಗಳ ಘನ ರಾಕೆಟ್ನಲ್ಲಿ ಬಳಸುವ ನೋದಕದ ದ್ರವ್ಯರಾಶಿ ಅಂದರೆ ಪ್ರೊಪಲೆಂಟ್ ಇದರದ್ದು 5,03,600 ಕಿಲೋಗ್ರಾಂಗಳು. ಒಂದು ಕಾಗದ ಹಾಳೆಯ ದಪ್ಪವು 0.0016 ಸೆಂಟಿಮೀಟರ್. ಒಂದು ಕಂಪ್ಯೂಟರ್ ಚಿಪ್ನಲ್ಲಿರುವ ತಂತಿಯ ವ್ಯಾಸವು 0.000003 ಮೀಟರ್. ಮೌಂಟ್ ಎವರೆಸ್ಟ್ ಎತ್ತರವು 8,848 ಮೀಟರ್. ಮೇಲಿನ ಹೇಳಿಕೆಗಳನ್ನು ನಾವು ಗಮನಿಸಿದಾಗ ಕೆಲವು ಸಂಖ್ಯೆಗಳನ್ನು 2 ಸೆಂಟಿಮೀಟರ್, 8,848 ಮೀಟರ್, 6,95,000 ಕಿಲೋಮೀಟರ್ ಎಂದು ಓದುವುದು. ಇದೇ ರೀತಿ ಹಲವು ದೊಡ್ಡ ಸಂಖ್ಯೆಗಳು ಸಹ ಇದೆ. ಉದಾಹರಣೆಗೆ 150 ಮಿಲಿಯನ್ ಮೀಟರ್ ಹಾಗೂ ಕೆಲವು ಅತಿ ಚಿಕ್ಕ ಸಂಖ್ಯೆಗಳಿವೆ. ಉದಾಹರಣೆಗೆ 0.000007 ಮೀಟರ್. ನೋಡ್ರಿ, ಮೇಲಿನ ಸಂಗತಿಗಳಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳನ್ನು ನಾವು ಗುರುತಿಸಿ ಕೋಷ್ಟಕದಲ್ಲಿ ಬರೆಯೋದಾದರೆ ನೋಡ್ರಿ, ಅತಿ ದೊಡ್ಡ ಸಂಖ್ಯೆಗಳು 150 ಮಿಲಿಯನ್ ಮೀಟರ್, ಅತಿ ಚಿಕ್ಕ ಸಂಖ್ಯೆಗಳು 0.000007 ಮೀಟರ್. ನಾವು ಇಂದಿನ ತರಗತಿಯಲ್ಲಿ ಅತಿ ದೊಡ್ಡ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ನೋಡಿದ್ವಿ. ಇಂದಿನ ತರಗತಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡಿದ್ವಿ. ನೋಡ್ರಿ, 150 ಮಿಲಿಯನ್ 2 ಸೆಂಟು 151 ಆಮೇಲೆ ಅತಿ ಚಿಕ್ಕ ಸಂಖ್ಯೆಗಳು ಇದನ್ನು ನಾವು ಏನಂತ ಬರೀಬಹುದು? ನೋಡಿ, 1.5 ಇಂಟು 1.5 ಇಂಟು 10 ಘಾತದಲ್ಲಿ ಹೇಳೋದಾದ್ರೆ 3, 6, 9, 10 ಇದು 1.11 10 ಘಾತ 11 ಅಲ್ವಾ? ದಶಮಾಂಶಗಳು ಎಡಕ್ಕೆ 11 ಸ್ಥಾನವನ್ನು ಚಲಿಸಿದೆ. 1, 2, 3, 4, 5, 6, 7, 8, 9, 10, 11 ಆದ್ದರಿಂದ ನಾವು 1.5 ಹೇಳೋದಾದ್ರೆ 10 ಘಾತ 11 ಆಗಿದೆ. ಈಗ ನಾವು 0.000007 ಹೌದಾ? ಇದನ್ನು ನಾವು ಬರೆಯೋದಾದ್ರೆ ಏನಂತ ಬರೀಬಹುದು? 7 ಇಂಟು 1, 2, 3, 4, 5 7 ಇಂಟು ಜೊತೆಗೆ ಎಷ್ಟಾಗ್ತದೆ? ಇಲ್ಲಿಗೆ ಬಂದಿದೆ. ಎಷ್ಟಾಗ್ತೀಗ ಇದನ್ನು ತಗೊಂಡ್ರೆ ನಾವು 1, 2, 3, 4, 5, 6 1, 2, 3, 4, 5, 6 ಅಂದರೆ ಇದೇನಾಗುತ್ತೆ? 7/10⁶ ಸರಿನಾ? ಇದನ್ನ ಇನ್ನೂ ಸರಿಯಾಗಿ ಬರೆಯೋದು ಅಂದರೆ 7 ಇಂಟು 10⁻⁻6 ನಾವು ಎ ಅಪಾನ್ ಎಂ ಅಂತ ಬರೀತವಲ್ಲ, ಇದಕ್ಕೆ ಇನ್ವರ್ಸ್ ವಿಲೋಮವನ್ನು ಬರೀತವಲ್ಲ ಆ ರೀತಿ. ಆದ್ದರಿಂದ ನಾವೇನಂತ ಬರೀಬೋದು? 0.000007 7 into 10⁻⁻6 ಅಂತ ಹೇಳಿ ಬರೀಬಹುದು. ಮೀಟರ್ 6 ಮೀಟರ್ ಮೂಲವನ್ನು ಬರೀಬೇಕು. ಅದೇ ರೀತಿ ನಾವು ಕಾಗದ ದಪ್ಪವನ್ನು ಪರಿಗಣಿಸಿದೆ. ಕಾಗದ 0.0016 ಸೆಂಟಿಮೀಟರ್ ದಪ್ಪವಿರ್ತಕ್ಕಂಥ ಒಂದು ಕಾಗದ ತುಂಡನ್ನು ನಾವು ಗಮನಿಸಿದೆ. ಇಲ್ಲಿ ಎಷ್ಟಾಗುತ್ತೆ? 16 ಇಲ್ಲಷ್ಟು 1, 2, 3, 4 ಸರಿನಾ? ದಿಸ್ ಇಸ್ ಈಕ್ವಲ್ ಟು ಇದರ ಮತ್ತೆ 1.6 ಇಂಟು 10 ಅಪಾನ್ ಎಷ್ಟು ಬರುತ್ತೆ? 10⁻4 ಅಂತ ಬರೆಯುವುದು. ದಿಸ್ ಇಸ್ ಈಕ್ವಲ್ ಟು 1.6 ಇಂಟು
10 into 10 to the power minus 4 ಅಂತ ಬರೆಯಬಹುದು ಅಥವಾ ಇದು ಪ್ಲಸ್ ಆಗಿರೋದ್ರಿಂದ 1.6 into ಇದು ಮೈನಸ್ ಪ್ಲಸ್ ಅಂದರೆ ಮೈನಸ್ 3 ಸರಿನಾ. ಇಲ್ಲಿ ದಶಮಾಂಶಬಿಂದು ಎಷ್ಟು ದಿನಕ್ಕೆ ಚಲಿಸಿದೆ ಅನ್ನೋದು ಇಂಪಾರ್ಟೆಂಟ್. 1 2 1 2 3 ಬಿಂದು ಆದಮೇಲೆ ಚಲಿಸಿದೆ ಅಲ್ಲ. ಆದ್ದರಿಂದ ಕಾರಣದ ತತ್ವವು 1.6 into 10 to the power minus 3 ಅಂತೇಳಿ ನಾವು ಹೇಳೋದು. ನಿಮಗೆ ಪುಟ ಸಂಖ್ಯೆ 21ರಲ್ಲಿ ಇವುಗಳನ್ನು ಪ್ರಯತ್ನಿಸಿ ಅಂತ ಹೇಳಿ ಕೊಟ್ಟಿದೆ. ಇವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಪ್ರಯತ್ನಿಸಿ. ಈಗ ನೆಕ್ಸ್ಟ್ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆ. ನೋಡ್ರಿ, ಸೂರ್ಯನ ವ್ಯಾಸ ಎಷ್ಟಿದೆ? ಸೂರ್ಯನ ವ್ಯಾಸ is equal to 1.4 into 10 to the power 9 meter. ಹೌದಾ? ಅದೇ ರೀತಿ ಭೂಮಿಯ ವ್ಯಾಸವು 1.2756 into 10 to the power of 7 meter. ಸರಿನಾ? ಈಗ ನಾವು ಸೂರ್ಯನ ವ್ಯಾಸವನ್ನು ಭೂಮಿಯ ವ್ಯಾಸಕ್ಕೆ ಹೋಲಿಸಿದ್ರೆ ಏನಾಗುತ್ತೆ ನೋಡೋಣ. ಒಂದರಿಂದ ಒಂದನ್ನು ಭಾಗಿಸೋಣ. into 10 to the power 9 ಇದು 1.2756 into 10 to the power 7. ಸರಿನಾ? ಈಗ ಇದು 1.4 into 10 to the power 9 ಹೌದಾ? ಇದು 1.2756 ಹೌದಾ? ಇದೇನಾಗುತ್ತೆ? ಈ 7 ಮೇಲೆ -7 ಆಯಿತು ಹೌದಾ? -7 ಆಯಿತು. ಇಸ್ ಈಕ್ವಲ್ ಟು 1.4 into 10 to the power 9 minus 7 ಅಂದರೆ 2 upon 1.2756 is equal to ಈಗ ಇದನ್ನ 3 ಅಂತ ಬರ್ಕೋಬಹುದು ನಾವು. 1.4 into 3 ಯಾಕಂದ್ರೆ ಕನಿಷ್ಠ 1.2756 is equal to ಇದು ಎಷ್ಟಾಗುತ್ತೆ? 140 upon 1.2756 ಸರಿನಾ? ಈಗ ನಾವು ಭಾಗಿಸೋದಾದ್ರೆ 110ಕ್ಕೆ ಬರುತ್ತೆ ಅಂತಂದ್ರೆ 110ಕ್ಕೆ ಸಮಾನ. ಇದು ಅಂದಾಜು ಅಪ್ರಾಕ್ಸಿಮೇಷನ್. ಇದು ಅಂದಾಜು 110 ಅಂದರೆ ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ ಸುಮಾರು 110 ಪಟ್ಟಿಗೆ. ಸೂರ್ಯನ ವ್ಯಾಸವು
ಭೂಮಿಯ ವ್ಯಾಸಕ್ಕಿಂತ ಸುಮಾರು 110 ಪಟ್ಟಿದೆ. ಹೌದಾ? ಈಗ ನಾವು ಕೆಂಪು ರಕ್ತ ಕಣದ ಗಾತ್ರ ನೋಡೋಣ. ಕೆಂಪು ರಕ್ತ ಕಣದ ಗಾತ್ರವನ್ನು ನೋಡೋಣ. ಬರ್ಕೊಂಡಿದ್ದಾರೆ ಎಲ್ಲ ಬರ್ಕೋಬೇಕು. ಕೆಂಪು ರಕ್ತ ಕಣದ ಗಾತ್ರ ಹಾಗೆ ಜೊತೆ ಹೋಲಿಸೋದು ಸಸ್ಯ ಜೀವಕೋಶದ ಗಾತ್ರ. ಕೆಂಪು ರಕ್ತ ಕಣದ ಗಾತ್ರ ಎಷ್ಟು? 0.0000007 ಮೀಟರ್. ಇದನ್ನು ನಾವು ಘಾತಾಂಕ ರೂಪದಲ್ಲಿ 2×10⁻⁻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 ⁻
ಈಗ ಸಸ್ಯ ಜೀವಕೋಶದ ಗಾತ್ರ, ಸಸ್ಯ ಜೀವಕೋಶದ ಗಾತ್ರ is equal to 0.00012775 ಮೀಟರ್. 5 ಮೀಟರ್ಗೆ ಸಮ. ಆದ್ದರಿಂದ 7 into 10 to the power of minus 6 upon 1.275 into 10 to the power of minus 5. This is equal to ಎಷ್ಟಾಗುತ್ತೆ? ಇದು 7 into 10 to the power of minus 6 into 10 to the power of minus 5 minus ಅದೇ ಮಾಡಿರೋದು. ಇದು ಮೈನಸ್ -5 ಯಾಕಂದ್ರೆ ಒಂದು ಸೂತ್ರವನ್ನು ಡಿವೈಡೆಡ್ ಬೈ ಮಾಡಿದಾಗ 8 to the power of m divided by 8 to the power of n is equal to 8 to the power of m minus ಅಂತಾನೆ. ಇದು m minus n into minus 5 ಇರೋದು. ಸರಿನಾ? ಈಗ 1.275. This is equal to 7 into ನೋಡ್ರಿ 10 to the power of minus 6 minus into minus plus 5 upon 1.275. ಹೌದಾ? ಆಗ 7 into minus ಆಗಿ ಪ್ಲಸ್ minus 1 upon 1.275. ಸರಿನಾ? ಈಗ ಇದನ್ನು ನಾವು ಏನು ತಗೊಳ್ಬೋದು? ಇದನ್ನು ನಾವು ನೇರವಾಗಿ 0.7 ಅಂತಾನೆ ಬರೆಯಬಹುದು. 0.7 ಯಾಕಂದ್ರೆ ಇದು 1/10 ಆಗುತ್ತೆ. 10 ಇಂದ ಭಾಗಿಸಿದ್ರೆ ಸೂತ್ರ ಬರುತ್ತೆ. 0.7 upon 1.275. This is equal to ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಎಸ್ಟಿಮೇಷನ್ ಮಾಡಿದ್ರೆ 1.3 ಗೆ ಈಕ್ವಲ್ ಆಗುತ್ತೆ. This is equal to 1.3 plus 0.7 ಪರ್ಸೆಂಟೇಜ್ ಎಷ್ಟು ಬರುತ್ತೆ? ಹಾಫ್. ಇದು ಅಂದಾಜು ಅಪ್ರಾಕ್ಸಿಮೇಷನ್ ಅಂದಾಜು ಎಷ್ಟು ಬರುತ್ತೆ. ಸರಿನಾ? ಅಂದ್ರೆ ಕೆಂಪು ರಕ್ತ ಕಣದ ಗಾತ್ರವು ಸಸ್ಯಕೋಶದ ಗಾತ್ರದ ಅರ್ಧದಷ್ಟಿದೆ. ಅಂದರೆ ಕೆಂಪು ರಕ್ತ ಕಣದ ಗಾತ್ರವು ಕೆಂಪು ರಕ್ತ ಕಣದ ಗಾತ್ರವು ಸಸ್ಯಕೋಶದ ಗಾತ್ರದ ಅರ್ಧದಷ್ಟಿದೆ.
ಅರ್ಧದಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಸರಿನಾ? ಈಗ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಏನಪ್ಪ, ಭೂಮಿಯ ದ್ರವ್ಯರಾಶಿಗಳು 5.97 × 10⁻24 ಕಿಲೋಗ್ರಾಂ ಮತ್ತು ಚಂದ್ರನ ದ್ರವ್ಯರಾಶಿ 7.35 × 10⁻22 ಕಿಲೋಗ್ರಾಂ ಆಗಿದೆ. ಹಾಗಾದರೆ ಇವುಗಳ ಒಟ್ಟು ದ್ರವ್ಯರಾಶಿ ಏನು? ಅದನ್ನು ಕೊಟ್ಟಿದ್ದಾರೆ. ಎಷ್ಟು? 604.05 × 10⁻22 ಕಿಲೋಗ್ರಾಂ ಅಂತ ಅವರೇ ಕೊಟ್ಟಿದ್ದಾರೆ. ನೋಡ್ರಿ, ಸಾಮಾನ್ಯ ರೂಪದಲ್ಲಿರುವ ಸಂಖ್ಯೆಗಳನ್ನು ಸಂಕಲನ ಮಾಡುವಾಗ ನಾವು ಅವುಗಳನ್ನು ಒಂದೇ ಘಾತಾಂಕವನ್ನು ಹೊಂದಿರುವಂತೆ ಪರಿವರ್ತಿಸುತ್ತೇವೆ. ಸೂರ್ಯ ಮತ್ತು ಭೂಮಿಗಳ ನಡುವೆ ಇರುವ ಅಂತವು 1.496 × 10⁻11 ಮೀಟರ್ ಹಾಗೂ ಭೂಮಿ ಮತ್ತು ಚಂದ್ರಗಳ ನಡುವಿನ ಅಂತವು 3.84 × 10⁸ ಮೀಟರ್. ನೋಡ್ರಿ, ನಂತರ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬರುವನು. ಆ ಸಂದರ್ಭದಲ್ಲಿ ಚಂದ್ರ ಮತ್ತು ಸೂರ್ಯನಿಗಿರುವ ಅಂತರವೇನು? ಅದನ್ನು ಕೂಡ ಕೊಟ್ಟಿದ್ದಾರೆ ಮಕ್ಕಳೇ, ನೀವು ಗಮನಿಸಿ. ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ಅಂತರ ಎಷ್ಟಿದೆ? 1.496 × 10⁻11 ಮೀಟರ್. ಭೂಮಿ ಮತ್ತು ಚಂದ್ರ ನಡುವೆ ಇರುವ ಅಂತರ 3.84 × 10⁸8 ಮೀಟರ್. ಆದ್ರಿಂದ ಸೂರ್ಯ ಮತ್ತು ಚಂದ್ರ ನಡುವೆ ಇರುವ ಅಂತರ ಎಷ್ಟಾಗುತ್ತೆ? ಕಳಿಬೇಕಲ್ವಾ? 1.496 × 10⁻11 - 3.84 × 10⁸8. ಆದ್ರಿಂದ 1.496 ಇದು ಎಷ್ಟಾಗುತ್ತೆ? ಇದು 1000 × 10⁸8. ಅದರಲ್ಲಿ ಅದನ್ನು ಕಳೆದ್ರೆ ಟೋಟಲಿ 1.492.16 × 10⁸8 ಮೀಟರ್ ಆಗುತ್ತೆ. ಸರಿನಾ? ನಾವೀಗ ಕೆಲವೊಂದು ಲೆಕ್ಕಗಳನ್ನು ಗಮನಿಸೋಣ. ನೋಡಿ, ಕೆಳಗಿನ ಸಂಖ್ಯೆಗಳನ್ನು ಸಮಾನ ರೂಪದಲ್ಲಿ ವ್ಯಕ್ತಪಡಿಸಿ. ಕೆಳಗಿನ ಸಂಖ್ಯೆಗಳನ್ನು ಸಮಾನ ರೂಪದಲ್ಲಿ ವ್ಯಕ್ತಪಡಿಸಿ. ಫಸ್ಟ್ 0.00035 ಇದನ್ನ ಹೇಗೆ ಬರೆಯೋದು ನೋಡ್ರಿ. ಈ ದಶಾಂಶ ಸಂಖ್ಯೆಯಿಂದ ಎಣಿಸ್ತಾ ಹೋದ್ರೆ 1 2 3 4 5 3.5 -5. ಅದೇ ರೀತಿ ಎರಡನೇದು ಮಾಡೋದಾದ್ರೆ 405 1 2 3 4 ಈಸ್ ಈಕ್ವಲ್ ಟು ನೋಡ ಇದನ್ನೇ 1 2 3 4 5 5 4.05 ಎಷ್ಟಾಯ್ತು? 1 2 3 4 5 6 ಇಂಟು 10⁻. ನೆಕ್ಸ್ಟ್ ಉದಾಹರಣೆ 9. ಕೆಳಗಿನ ಸಂಖ್ಯೆಗಳನ್ನು ರೂಢಿಯಲ್ಲಿ ರೂಪದಲ್ಲಿ ಬರೆಯಿರಿ. ಕೆಳಗಿನ ಸಂಖ್ಯೆಗಳನ್ನು ರೂಢಿಯಲ್ಲಿ ರೂಪದಲ್ಲಿ
ರೂಢಿಯಲ್ಲಿನ ರೂಪದಲ್ಲಿ ಬರೆಯಿರಿ. ಅಂದರೆ ನಾವು ದಿನನಿತ್ಯ ಬರೀತೀವಲ್ಲ ಆ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ, ಫಸ್ಟ್ ಒನ್ 3.52 into 10 to the power 5. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. 10⁵5 ಅಂದರೆ 1 powers 5 zeros ಅಂತ ಅರ್ಥ. 1 powers 5 zeros ಅಂತ ಅರ್ಥ. ಇದನ್ನ 3.52 ಅಂತ ಬರ್ಕೊಂಡು 8 1 ಮುಂದೆ 5 ಸೊನ್ನೆ ಬರ್ಕೊಡ್ರಿ. ಅಂದರೆ ಇದನ್ನ ನಾವು ಬರೀತೀವಿ. ಇಲ್ಲಿ 2 ಸಂಖ್ಯೆ ಆಗಿದೆ, ದಶಮಾಂಶ ಸಂಖ್ಯೆ. ಇದರ ಮೇಲೆ ಎಷ್ಟು ಬರೀತೀರಾ? 1 2 3 4 ಸೊನ್ನೆ ಬಂದರೆ ಸರಿ ಹೋಗುತ್ತೆ. 3 ಸೊನ್ನೆ ಆಗುತ್ತೆ. 352 ನೆಕ್ಸ್ಟ್ ಎರಡನೇದು 7.54 into 10 to the power of -4. ನೋಡಿ, ಇದು ಮೈನಸ್ ಬಂದಿದೆ, ಗಮನಿಸಬೇಕು. ಇದನ್ನ 7.54 ಅಂತ ಬರ್ಕೊಟ್ಬಿಡೋಣ. 10 to the power of -4 ಅಂದರೆ ಛೇದದಲ್ಲಿ ಬರ್ಕೊಳ್ತೀವಿ. ಅಗ್ರಘಾತ 4 ಅಂತ. This is equal to 7.54 upon 1 power how many zeros? 4 zeros. ಹೌದಾ? ಇಲ್ಲಿ ಎಷ್ಟಾಗುತ್ತೆ? 754 ಅಂದರೆ 2 ಸಂಖ್ಯೆಗಳು ಸಾಕಾಗುತ್ತೆ. ಈಗ ಇದನ್ನು ತನಕ ಎಷ್ಟಾದರೂ 6 ಆಗುತ್ತೆ. 1 2 3 4 5 6 7 ಪಾಯಿಂಟ್ ಅಂದರೆ 0.00075 ಸರಿನಾ? ಈಗ ಮೂರನೇದು ಇಲ್ಲೇ ಬಂದಿರೋದು ನೋಡ್ತಾ ಇದೆ. ಮೂರನೇದು 3 into 10⁻⁵ ಸರಿನಾ? ಇದನ್ನು ಹ್ಯಾಕ್ ಮಾಡ್ಕೊಂಡು 3/10⁻⁵ ಅಂತ is equal to 3/1 power 5 zeros. 1 power 5 0 ಅಂದರೆ 1 2 3 4 5 ನೋಡ್ರಿ. ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೀಬೋದು, ಮತ್ತು ಅದೇ ರೀತಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ಈ ರೀತಿಯಾಗಿ ನಾವು ಹೋಲಿಸ್ಬೋದು. ನೋಡಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳನ್ನು ಕೊಟ್ಟಿದ್ರೆ, ಅಭ್ಯಾಸ 2.2 ಅಭ್ಯಾಸ 2.2ರಲ್ಲಿ ಸಾಕಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ನೀವು ಇವುಗಳನ್ನು ಪ್ರಯತ್ನಿಸಬಹುದು. ಪ್ರಯತ್ನಿಸಿ ನೀವು ಮನೆಯಲ್ಲಿ ಎಲ್ಲರೂ ಬರೀಬೋದು. ಈಗ ನೋಡ್ರಿ, ಪುಟ ಸಂಖ್ಯೆ 23ರಲ್ಲಿ ನಿಮಗೆ ಈ ಅಭ್ಯಾಸ 2.2 ಸಿಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆಗೆ ಸಾರಾಂಶ ಇದೆ. ನೀವು ಸಾರಾಂಶ ನೋಡಿದ್ರೆ ಇಡೀ ಪಾಠವನ್ನು ಒಂದು ಸಾರಿ ನೋಡ್ಕೊಂಡು ಬಂದಂಗಾಗುತ್ತೆ. ನೋಡಿ, ಋಣಘಾತ ಸೂಚಿ ಇರುವ ಸಂಖ್ಯೆಗಳು ಈ ಕೆಳಗಿನ ಘಾತಾಂಕ ನಿಯಮಗಳನ್ನು ಪಾಲಿಸುತ್ತವೆ. ಋಣಘಾತ ಸೂಚಿ ಇರುವ ಸಂಖ್ಯೆಗಳು ಈ ಕೆಳಗಿನ ಘಾತಾಂಕಗಳ ನಿಯಮಗಳನ್ನು ಪಾಲಿಸುತ್ತವೆ. a to the power of m into a to the power of n is equal to a to the power of m plus n. ಅದೇ ರೀತಿ a to the power of m divided by a to the power of n is equal to a to the power of m minus n. ಅದೇ ರೀತಿ a to the power of m to the power of n is equal to a to the power of mn. ಆಮೇಲೆ a to the power of m into b to the power of m is equal to ab to the power of m. ಅದೇ ರೀತಿ a ನ ಘಾತ 0 a to the power of 0 is equal to 1. ನಂತರ a to the power of m upon a to the power of m is equal to a to the power of m upon
ಬಿ ಟು ದಿ ಪವರ್ ಆಫ್ ಎಮ್ ಆಗಬೇಕಿತ್ತದು ಎ ಅಂತ ಆಗಿದೆ. ಇಟ್ಕೊಳ್ಳಿ, ಎ ಅಪಾನ್ ಬಿ ಟು ದಿ ಪವರ್ ಆಫ್ ಎಮ್ ಆಗುತ್ತೆ. ಸರಿನಾ ಮಕ್ಕಳು? ಅದೇ ರೀತಿ ಅತಿ ಚಿಕ್ಕ ಸಂಖ್ಯೆಗಳನ್ನು ಋಣಾತ್ಮಕ ಸಂಖ್ಯೆಗಳನ್ನು ಉಪಯೋಗಿಸಿ ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸರಿನಾ ಮಕ್ಕಳು? ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ. ಮುಂದೆ ನಾಳೆಗೆ ಬರುವಾಗ ನೀವು ದತ್ತಾಂಶಗಳ ನಿರ್ವಹಣೆ ಈ ಅಧ್ಯಾಯವನ್ನು ಸ್ವಲ್ಪ ಮನನ ಮಾಡ್ಕೊಂಡು ಬನ್ನಿ. ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ತೀನಿ. ಸರಿನಾ ಮಕ್ಕಳ? ನೋಡಿ ಮಕ್ಕಳ, ಇಂದಿಗೆ ಈ ತರಗತಿಯನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಿಮ್ಮೆಲ್ಲರಿಗೂ ಧನ್ಯವಾದ.